ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸ್ಯಾಟರ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈವ್ನಿಂಗ್ ಅಪ್ಪು ಮ್ಯಾಗಿ ಕೇಳ್ತಾ ಇದ್ದ, ಅವನಿಗೋಸ್ಕರ ಇವಾಗ ಮ್ಯಾಗಿ ಮಾಡ್ಕೊಡ್ತಾ ಇದ್ದೀನಿ. ತುಂಬ ರೇರ್ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾವು ಮ್ಯಾಗಿ ಮಾಡೋದು, ತುಂಬ ರೇರ್ ಅಂತಲೇ ಹೇಳ್ಬೋದು. ತುಂಬ ನನಗೂ ಕೂಡ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಸರಿ ಆಯಿತು, ಅಪ್ಪು ಕೂಡ ಕೇಳ್ತಾ ಇದ್ನಲ್ವಾ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಗಿ ಮಾಡ್ತಾಯಿದ್ದೀನಿ. ಸೊ ನನಗೆ ಜೀವನ್ಗೆ ಈ ರೀತಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಮ್ಯಾಗಿ ಮಾಡಿದೆ ತುಂಬ ಇಷ್ಟ. ಸೊ ನನ್ನ ಮಗನಿಗೆ ಏನಂದರೆ ಪ್ಲೇನ್ ಆಗಿರಬೇಕು, ಬಟ್ ನಾನು ಈ ನಡುವೆ ಅವನಿಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿನ್ನಿಸೋದಕ್ಕೆ ಅಭ್ಯಾಸ ಮಾಡ್ತಾಯಿದ್ದೀನಿ. ಸೊ ಈಗ ನೆಕ್ಸ್ಟ್ ಡೇ ಬಂದು ಮಾರ್ನಿಂಗ್ ಕ್ಯೂರಿಂಗ್ ಮಾಡಬೇಕಾಗಿತ್ತು, ಹಾಗಾಗಿ ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ. ಕ್ಯೂರಿಂಗ್ ಎಲ್ಲ ಮಾಡಿದಾಯಿತು. ಇವಾಗ ಮನೆಗೆ ಕೂಡ ಬಂದು ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗಾಗಿ ನಾನು ನಾನ್ ವೆಜ್ ಮಾಡ್ತಾಯಿದ್ದೀನಿ. ಅವ್ರು ಆ್ಯಕ್ಚುಲಾಗಿ ಹಿಂದಿನ ದಿನವೇ ಬರ್ತೀನಿ ಅಂತ ಹೇಳಿದರು, ಬಟ್ ಆವತ್ತಿನ ದಿನ ಏನೋ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಅವರು ಬರೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಸಂಡೇ ಬರ್ತೀನಿ ಅಂತ ಹೇಳಿದ್ರು. ಹಿಂದಿನ ದಿನ ಏನಾಯಿತು ಅಂತ ಅಂದರೆ ಬಿಲ್ಡಿಂಗ್ ಹತ್ರ ಕೆಲಸ ನಡೀತಾ ಇತ್ತು. ನನಗೂ ಕೂಡ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅಯ್ಯೋ ಬರ್ತಾ ಇದ್ದಾರಲ್ಲ, ನಾನು ಏನೂ ಕೂಡ ಸ್ಪೆಷಲ್ ಅಡುಗೆ ಮಾಡೋಕ್ಕಾಗ್ತಿಲ್ಲ. ಹಾಗೆಯೇ ನಾವು ಸ್ಯಾಟರ್ಡೇ ಕೂಡ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಸೊ ನಾನು ಅನ್ಕೊತಾ ಇದ್ದೆ ಸಂಡೇ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಒಂದು ತಲೆಯಲ್ಲಿ ಯೋಚನೆ ಮಾಡ್ಕೊಂಡಿದ್ದೆ. ಬಟ್ ಓಕೆ ಪರವಾಗಿಲ್ಲ, ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೆ. ಸ್ಯಾಟರ್ಡೇ ನಾನೇನು ಅಷ್ಟು ಆಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಸಂಡೇ ಅವ್ರು ಬರ್ತಾರೆ ಅಂತ ಅಂದಾಗ ನಾನು ಮನೆಯಲ್ಲೇ ಇದ್ದೆ ಅಲ್ವಾ, ಹಾಗಾಗಿ ನಾನು ಅಂದ್ಕೊಂಡೆ ಸರಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡೋಣ, ಹೇಗಿದ್ರು ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ನಾನು ನಾನ್ ವೆಜ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಜೀವನ್ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ, ಹಾಗೆಯೇ ಚಾಪ್ಸ್ ಮಾಡಿಬಿಟ್ಟು ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಫಸ್ಟಿಗೆ ನಾನು ಇಲ್ಲಿ ಬಿರಿಯಾನಿಗೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ಕಡೆಯಿಂದ, ಹಾಗೆಯೇ ಮಸಾಲೆ ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜೀವನ್ ಇದ್ದರೆ ಈ ರೀತಿಯಾಗಿ ನನಗೇನೋ ಸ್ವಲ್ಪ ಜಾಸ್ತಿ ಅಡುಗೆ ಮಾಡಬೇಕು ಅಂತ ಅಂದರೆ ಅವರು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ನನಗೇನು ಅಷ್ಟಾಗಿ ಕಷ್ಟ ಅಂತ ಅನ್ಸೋದಿಲ್ಲ. ಸೊ ನನ್ನ ಫ್ರೆಂಡ್ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಸರಿ ಫೋನ್ ಮಾಡಿ ಕೇಳಿದೆ. ಅವರು ನಾನೊಂದು 2:30 ಹಾಗೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಅವ್ರು ಬರೋ ಅಷ್ಟೊತ್ತಿಗೆ ಇನ್ನೂ ಕೂಡ 1 hour ಟೈಮ್ ಇದೆ, ಅಷ್ಟೊತ್ತಿಗೆ ಆರಾಮಾಗಿ ಅಡುಗೆ ಕೂಡ ಮಾಡ್ಬೋದು. ಅದಾದಮೇಲೆ ನಾನು ಕೂಡ ಹೋಗಿ ಫ್ರೆಶ್ನಪ್ ಆಗಿ ಬಂದರೆ ಸೊ ಅವ್ರು ಬರೋ ಅಷ್ಟೊತ್ತಿಗೆ ನನ್ನ ಕೆಲಸಗಳು ಕೂಡ ಎಲ್ಲ ಮುಗ್ದಿರುತ್ತೆ ಅಂತ ನಾನು ಹಂಗೆ ಅಂದ್ಕೊಂಡೆ. ಸೊ ಅಪ್ಪುಗೆ ಕೂಡ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ಜೀವನಿಗೆ ಹೇಳ್ತಾ ಇದ್ದೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡು ಬಂದುಬಿಡಿ, ಆಮೇಲೆ ಅವನಿಗೂ ಕೂಡ ಸ್ನಾನ ಮಾಡಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಜೀವನ್ ಇವತ್ತು ಸಂಡೇ ತುಂಬ ಜನ ಇರ್ತಾರೆ ಕಟಿಂಗ್ ಶಾಪಲ್ಲಿ. ಸೊ ನಾಳೆ ಹೋಗೋಣ ಬಿಡು, ನಾಳೆ ಹೋಗಿ ನೀನೇ ಕಟ್ ಮಾಡಿಸ್ಕೊಂಡು ಬಂದುಬಿಡು ಅಂತ ಹೇಳಿದ್ರು. ಸೊ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಇನ್ನೇನು ಅಪ್ಪುಗೆ ಒಂದು 4 ಡೇಸಲ್ಲಿ ಸ್ಕೂಲ್ ಕೂಡ ಇದೆ, ಸ್ಟಾರ್ಟ್ ಆಗುತ್ತೆ. ಅವನು ಕೂಡ ಶುಕ್ರವಾರದಿಂದ ಸ್ಕೂಲಿಗೆ ಹೋಗಬೇಕು. ಮತ್ತು ಆಮೇಲೆ ವೀಕ್ ಡೇಸ್ ಅಂತ ಅಂದರೆ ಆಗೋದಿಲ್ಲ, ನಾನು ಕೂಡ ಬಿಲ್ಡಿಂಗ್ ಹತ್ರ ಹೋಗಬೇಕು. ಸೊ ಹಾಗಾಗಿ ಇವತ್ತು ಪರ್ಫೆಕ್ಟ್ ಡೇ ಸೊ ಅವತ್ತಿನ ದಿನ ನಾನು ಹೇರ್ ಕಟ್ ಮಾಡ್ಸೋಕ್ಕೆ ಆಗಲಿಲ್ಲ ಅಪ್ಪುಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಡೇ ಟೈಮ್ ಇದೆ ಅಲ್ಲ, ಬೆಳಗ್ಗೆನೇ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದುಬಿಟ್ರೆ ಅದಾದಮೇಲೆ ಅಮ್ಮನೇ ಸ್ನಾನ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದು ಸುಮ್ಮನೆ ಅದೇ. ಸೊ ಇವಾಗ ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಂಗೂ ಕೂಡ ರಜಾ, ಜೀವನ್ಗೆ ಕೂಡ ರಜಾ, ಹಾಗಾಗಿ ಎಲ್ರಿಗೂ ಸೇರಿಸಿ ಇಲ್ಲಿ ಒಟ್ಟಿಗೆ ಅಡುಗೆ ಮಾಡ್ತಾಯಿದ್ದೀನಿ. ಅಲ್ಲಿಗೂ ಕೂಡ ಅಮ್ಮನ ಮನೆಗೂ ಕೂಡ ಸ್ವಲ್ಪ ತೊಗೊಂಡೋಗ್ಬಿಟ್ಟು ಕೊಡೋಣ ಅಂತ ಅಂದ್ಬಿಟ್ಟು ಎಲ್ರಿಗೂ ಸೇರಿಸಿ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನನಗೆ ಜೀವನ್ ಮೊಸರು ಬಜ್ಜಿ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ. ಹಾಗೆಯೇ ನಾನಿಲ್ಲಿ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗಲೇ 1:30-2 ಗಂಟೆ ಹಂಗಾಗಿತ್ತು. ಸರಿ ನಾನು ಕೂಡ ಹೋಗಿ ಸ್ನಾನ ಮಾಡಿಕೊಂಡು ನನ್ನ ಫ್ರೆಂಡ್ ಬರ್ತಾರೆ ಅಂತ ಫುಲ್ ಖುಷಿಯಾಗಿ ರೆಡಿಯಾಗಿ ಕಾಯ್ತಾ ಇದ್ದೆ. ಬಟ್ ಆಮೇಲೆ ಅವರು ಫೋನ್ ಮಾಡಿಬಿಟ್ಟು ಹೇಳಿದ್ರು, ಇವಾಗ ಆಗ್ತಾಯಿಲ್ಲ ಮೇಘನಾ, ನಾನು ಬಂದಿರೋ ಲೊಕೇಶನ್ನಿಂದ ನಿಮ್ಮ ಮನೆಗೆ ಬರೋದಕ್ಕೆ ಆಲ್ಮೋಸ್ಟ್ 22 ಕಿಲೋಮೀಟರ್ ಸಮಥಿಂಗ್ ಏನೋ ತೋರಿಸ್ತಾ ಇದೆ, ತುಂಬ ಲೇಟ್ ಆಗಿಬಿಡುತ್ತೆ ಬಂದ್ರೂ ಕೂಡ. ನನಗೂ ಕೂಡ ಸ್ವಲ್ಪ ಬೇರೆ ಕೆಲಸ ಇದೆ, ನಾನು ಇನ್ನೊಮ್ಮೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ನನಗಂತೂ ತುಂಬ ಬೇಜಾರಾಗೋಯಿತು. ನಾನಂತೂ ತುಂಬ ಖುಷಿಯಾಗಿ ಕಾಯ್ತಾ ಇದ್ದೆ, ನನ್ನ ಫ್ರೆಂಡ್ ಬರ್ತಾರೆ ಅಂತ. ಬಟ್ ಆಮೇಲೆ ಅವ್ರದ್ದು ಪರ್ಸ್ನಲ್ ಕೆಲಸಗಳು ಕೂಡ ಇರುತ್ತೆ ಅಲ್ವಾ, ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಪರವಾಗಿಲ್ಲ ಆಯಿತು ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ, ಬಿಲ್ಡಿಂಗ್ ಹತ್ರ ಹೋಗಬೇಕಾಗಿತ್ತು ಕ್ಯೂರಿಂಗ್ ಮಾಡೋದಕ್ಕೆ ಅಂತ. ಸರಿ ಅಂತ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ವಿ. ಸೊ ಅವತ್ತಿನ ದಿನ ಈ ಒಂದು ವಿಷಯಕ್ಕೆ ಸ್ವಲ್ಪ ಮಟ್ಟಿಗೆ ಬೇಜಾರಾಯಿತು ನನಗೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಬೆಸ್ಟ್ ಪ್ರಾಡಕ್ಟ್ಸ್ನೇ ಹುಡುಕ್ತಾ ಇರ್ತೀನಿ. ಅದರೊಳಗೆ ನನಗೆ ತುಂಬ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ ಅಂತ ಅಂದರೆ ಮಮಾರ್ತ್ ಬೇಬಿ ಪ್ರಾಡಕ್ಟ್ಸ್. ತುಂಬಾ ಚೆನ್ನಾಗಿರುತ್ತೆ ಮಕ್ಳ ಸ್ಕಿನ್ಗೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು 2 ಪ್ರಾಡಕ್ಟ್ನ ತರಿಸಿದ್ದೀನಿ. ಯಾವುದಂತ ಅಂದರೆ ಮಮಾರ್ತ್ ಬೇಬಿ ರಿಚ್ ಮಾಯ್ಶ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ವಿತ್ ಕ್ಯಾಲೆಂಡ್ಯುಲಾ ಆ್ಯಂಡ್ ಜಿಂಕ್ ಆಕ್ಸೈಡ್. ಇದು ಬಂದುಬಿಟ್ಟು ವಾಟರ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಹಾಗೆಯೇ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಕೂಡ ಅಂತ ಹೇಳ್ಬೋದು. ಸೊ
ಈ ಒಂದು ಮಮಾರ್ತ್ ಬೇಬಿ ರಿಚ್ ಮಾಯ್ಶ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ಬಂದುಬಿಟ್ಟು SPF 50 PA++++ ಆಗಿರುತ್ತೆ. ಹಾಗೆಯೇ ಇದು ಬಂದುಬಿಟ್ಟು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿರುತ್ತೆ. ಹಾಗೆಯೇ ಮೇಡ್ ಸೇಫ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ಸನ್ಸ್ಕ್ರೀನ್ನ ನೀವು 0 to 10 ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಇದರ ನೆಟ್ ವೇಟ್ ಬಂದುಬಿಟ್ಟು 50 ಗ್ರಾಮ್ಸ್ ಇರುತ್ತೆ. ಮಮಾರ್ತ್ ಬೇಬಿ ರಿಚ್ ಮಾಯ್ಶ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ಬಂದುಬಿಟ್ಟು ನೋ ವೈಟ್ ಕಾಸ್ಟ್ ಆಗಿರುತ್ತೆ. ಹಾಗೆಯೇ ಈ ಒಂದು ಸನ್ಸ್ಕ್ರೀನ್ ಬಂದುಬಿಟ್ಟು UVA ಆ್ಯಂಡ್ UVB ರೇಸಿಂದ ಮಕ್ಕಳ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆಯೇ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಮಮಾರ್ತ್ ಮಿಲ್ಕಿ ಸಾಫ್ಟ್ ಬಾತಿಂಗ್ ಬಾರ್ ಫಾರ್ ಬೇಬಿ. ಸೊ ಇದನ್ನು ಕೂಡ ವಿತ್ ಓಟ್ಸ್, ಮಿಲ್ಕ್ ಆ್ಯಂಡ್ ಕ್ಯಾಲೆಂಡ್ಯುಲಾನಲ್ಲಿ ಮಾಡಿರ್ತಾರೆ. ಹಾಗೆಯೇ ಇದು ಬಂದುಬಿಟ್ಟು ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಫಾರ್ಮುಲಾ ಆಗಿರುತ್ತೆ. ಮಕ್ಕಳ ಸ್ಕಿನ್ಗೆ ನಾವು ಮೈಲ್ಡ್ ಆಗಿರೋ ಸೋಪ್ ಹಾಗೆಯೇ ಜೆಂಟಲ್ ಫಾರ್ಮುಲಾ ಆಗಿರೋಂತಹ ಸೋಪ್ನ ಯಾವಾಗಲೂ ಸೆಲೆಕ್ಟ್ ಮಾಡಬೇಕು. ಸೊ ಅದರಲ್ಲಿ ಮಮಾರ್ತ್ ಬೆಸ್ಟ್ ಅಂತಲೇ ಹೇಳ್ಬೋದು. ಮಮಾರ್ತ್ ಮಿಲ್ಕಿ ಸಾಫ್ಟ್ ಬಾತಿಂಗ್ ಬಾರ್ ಫಾರ್ ಬೇಬೀಸ್ ಬಂದುಬಿಟ್ಟು ಮಕ್ಕಳ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೆಯೇ ಮಕ್ಕಳ ಸ್ಕಿನ್ನ ಸ್ಮೂತಾಗಿ ಸಾಫ್ಟಾಗಿ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. pH ಲೆವೆಲ್ನ ಬ್ಯಾಲೆನ್ಸ್ ಮಾಡಿರುತ್ತೆ. ಹಾಗೆಯೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿರುತ್ತೆ. ಸೊ ನಾನು ಕೂಡ ನನ್ನ ಮಗನಿಗೆ ಈ ಒಂದು ಸೋಪ್ನ ಸುಮಾರು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಈ ಒಂದು ಪ್ರಾಡಕ್ಟ್ಸ್ನ ಮಮಾರ್ತ್ ವೆಬ್ಸೈಟ್ನಲ್ಲಿ ಕೂಡ ಬೈ ಮಾಡ್ಬೋದು. ಹಾಗೆಯೇ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ನಲ್ಲಿ ಕೂಡ ನೀವು ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡ್ಬೋದು. ಹಾಗೆಯೇ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ಆ ಮಮಾರ್ತ್ ವೆಬ್ಸೈಟಲ್ಲಿ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನನ್ನ ಮಗನಿಗೆ ಇವಾಗ ನಾನು ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಬಾತಿಂಗ್ ಬಾರ್ ಫಾರ್ ಬೇಬೀಸಿಂದ ಸ್ನಾನ ಮಾಡಿಸಿದಾದ್ಮೇಲೆ ಇವಾಗ ನಾನು ಮಮಾರ್ತ್ ಬೇಬಿ ರಿಚ್ ಮಾಯ್ಶ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ವಿತ್ ಕ್ಯಾಲೆಂಡ್ಯುಲಾ ಆ್ಯಂಡ್ ಜಿಂಕ್ ಆಕ್ಸೈಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇ ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ. ಹಾಗೆಯೇ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳು ಸ್ಕಿನ್ನ UVB ಹಾಗೆಯೇ UVA ರೇಸಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಮಮಾರ್ತ್ ಕ್ರಿಯಲ್ಟಿ ಫ್ರೀ ಹಾಗೆಯೇ ವೇಗನ್ ಪ್ರಾಡಕ್ಟ್ಸ್ ಆಗಿರುತ್ತೆ ಅಂತ. ಹಾಗೆಯೇ ನೀವು ಈ ಒಂದು ಮಮಾರ್ತ್ ವೆಬ್ಸೈಟಿಂದ ಪ್ರಾಡಕ್ಟ್ಸ್ನ ಕೂಡ ಪರ್ಚೇಸ್ ಮಾಡ್ಬೋದು. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೆಯೇ ಪರ್ಪಲ್ನಲ್ಲಿ ಕೂಡ ನೀವು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವಾಗೆಲ್ಲ ಮಮಾರ್ತ್ ಪ್ರಾಡಕ್ಟ್ಸ್ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನೀವೇನಾದರೂ ನಿಯರ್ ಬೈ ಸ್ಟೋರ್ಸಲ್ಲಿ ನೆಕ್ಸ್ಟ್ ಟೈಮ್ ಮಮಾರ್ತ್ ಪ್ರಾಡಕ್ಟ್ಸ್ನ ನೋಡಿದ್ರಿ ಅಂತಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ಸಂಡೇ ನಾನು ವ್ಲಾಗ್ ಏನೂ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇವಾಗ ಮಂಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಅಪ್ಪನ ಹೇರ್ ಕಟ್ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಕರ್ಕೊಂಡು ಹೋಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು. ಹಾಗೆಯೇ ಡೈರೆಕ್ಟ್ ಕಟಿಂಗ್ ಶಾಪಿಂದ ಅಮ್ಮನ ಮನೆಗೇ ಬಂದು ಅಪ್ಪುಗೆ ಸ್ನಾನ ಎಲ್ಲ ಮಾಡಿಸಿ ಹಾಗೆಯೇ ಇಲ್ಲಿ ಕುತ್ಕೊಂಡು ಹೀಗೆ ಮಾತಾಡ್ತಾ ಇದ್ವಿ. ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರು ಕೂಡ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವರು ಬ್ಯಾಂಕ್ ಕಡೆ ಹೋದರು. ನಾನು ನನ್ನ ತಮ್ಮ ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಆಮೇಲೆ ನನ್ನ ಮಗ ನೋಡ್ಬೋದು ಬ್ಲೂಟೂತ್ ಇಟ್ಕೊಂಡು ನನ್ನ ತಮ್ಮಂದು ಆಟ ಆಡ್ತಾ ಇದ್ದಾನೆ. ಸರಿ, ಅವತ್ತಿನ ದಿನ ನಮ್ಮಪ್ಪ ಕೂಡ ಆಫೀಸಿಗೆ ರಜೆ ಹಾಕಿದ್ರು. ಇನ್ನೇನೊಂದು ಸ್ವಲ್ಪ ದಿನವೇ ಇರೋದು ಅಲ್ವಾ, ಹಾಗಾಗಿ ಲೀವ್ಸ್ ಎಲ್ಲ ಪೆಂಡಿಂಗ್ ಇತ್ತು ಅಂತ ನಮ್ಮಪ್ಪ ಕೂಡ ರಜೆ ಹಾಕ್ಕೊಂಡಿದ್ರು. ಮತ್ತು ಬಿಲ್ಡಿಂಗ್ ಹತ್ರ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಪೆಂಡಿಂಗ್ ಕೆಲಸಗಳೆಲ್ಲ ಇದ್ವು. ಹಾಗಾಗಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ನಮ್ಮಪ್ಪ ಹೇಳ್ತಿದ್ರು. ಸರಿ, ಅದಕ್ಕೇ ಬೆಳಗ್ಗೆಯಿಂದ ಓಡಾಡಿದಾಗೋಯ್ತು. ಅಂದರೆ ಬೆಳಗ್ಗೆಯಿಂದ ನಾನೇನು ವ್ಲಾಗೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅವತ್ತಿನ ದಿನ. ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿದ್ದು. FM tender. Welcome to Caratel Music World. Bluetooth mode. Connected. Off ಮಾಡಪ್ಪ. ಏನಂತದು? ಏನಂತ? ಸೊ ನಾನು ಕೂಡ ಇವತ್ತು ಫ್ರೀಯಾಗಿದ್ದೆ ಅಲ್ವಾ, ಹಾಗಾಗಿ ಅಪ್ಪುದು ಸ್ಕೂಲ್ ಬುಕ್ಸಿಗೆಲ್ಲ ಬೈಂಡ್ ಹಾಕಬೇಕಾಗಿತ್ತು. ಇನ್ನೇನು ಅವನಿಗೆ ಶುಕ್ರವಾರದಿಂದ ಸ್ಕೂಲ್ ಸ್ಟಾರ್ಟು. ಮತ್ತು ಆಮೇಲೆ ವೀಕ್ ಡೇಸಲ್ಲೆಲ್ಲ ಆಗೋದಿಲ್ಲ. ನಾನು ಕೂಡ ಬಿಲ್ಡಿಂಗ್ ಹತ್ರ ಹೋದರೆ ಬರೋದು ಸಂಜೆ ಆಗುತ್ತೆ. ಆಮೇಲೆ ನನಗೂ ಕೂಡ ಸುಸ್ತಾಗಿರುತ್ತಲ್ವ, ಹಾಗಾಗಿ ಅವತ್ತು ಸಂಜೆ ಎಲ್ಲ ಆಗಲ್ಲ. ಇವತ್ತೇ ಹೇಗಿದ್ರು ಫ್ರೀ ಆಗಿದ್ದೀನಿ, ಹಾಕ್ಬಿಡೋಣ, ಅದೆಲ್ಲ ಒಂದು ಕೆಲಸ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ತಮ್ಮನ್ನ ಕೂಡ ಕರೆದೆ, ಬರ್ತೀಯಾ ಅಂತ ಅಂದ್ಬಿಟ್ಟು ಅವನು ಇಲ್ಲ ಬರೋಲ್ಲ ಅಂತ ಹೇಳ್ದ. ಸರಿ ಆಯಿತು ಅಂತ ನಾನು ವಾಪಸ್ ಮನೆಗೆ ಹೋದೆ. ಸೋಮವಾರ ಟೈಮ್ ಆಲ್ರೆಡಿ 2 ಗಂಟೆ ಆಗ್ತಾಯಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಕೆಲಸ ಎಲ್ಲ ಬೇಗನೆ ಮುಗೀತು. ಬಟ್ ಅಪ್ಪುದು ಹೇರ್ ಕಟ್ ಮಾಡಿಸ್ಕೊಂಬರ್ಬೇಕಾಗಿತ್ತು. ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಆಮೇಲೆ ಹಂಗೆ ಅಮ್ಮನ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಇವಾಗ ಮನೆಗೆ ಬಂದೆ. ಇವತ್ತು ಬಿಲ್ಡಿಂಗ್ ಹತ್ರ ಏನು ಕೆಲಸ ನಡೀತಾ ಇಲ್ಲ, ಹಾಗಾಗಿ ಮನೆಯಲ್ಲೇ ಇದ್ದೀವಿ. ಮತ್ತು ಇವತ್ತೊಂಥರ ವೆದರ್ ತುಂಬ ಕೂಲಾಗಿದೆ, ಚೆನ್ನಾಗೂ ಇದೆ. ಒಂಥರ ನನಗೆ ಈ ಥರ ವೆದರ್ ತುಂಬ ಇಷ್ಟ. ಬಿಸಿಲು ಅವೆಲ್ಲ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ ಆಯಿತು, ಕೂತ್ಕೊಂಡು ಎಷ್ಟು ನೋಡೋಗು, ಹೋಗು, ಎಷ್ಟು ನೋಡೋಗು.
ನನ್ನ ಮಗ ಪೆನ್ಡ್ರೈವಲ್ಲಿ KGF 2 ಫಿಲಮ್ ಹಾಕ್ಸ್ಕೊಂಡು ಅದು ಎಷ್ಟು ಸರಿ ನೋಡ್ತಾನೋ ಗೊತ್ತಿಲ್ಲ, ಯಾವಾಗಲೂ ಟಿ ವಿಲಿ KGF 2 ಫಿಲಮ್ ನೋಡ್ತಾನೆ ಇರಬೇಕು. ನೆನ್ನೆನೂ ಅಷ್ಟೇ KGF ಹಾಕು ಅಂತ ಅಂದ್ಬಿಟ್ಟು, KGF ಅನ್ನಲ್ಲ ಸಾರಿ, ಯಶ್ ಹಾಕು ಅಂತಾನೆ. ಸೊ ಹಾಕಿದರೆ ಕುತ್ಕೊಂಡು ನೋಡ್ತಾ ಇರ್ತಾನೆ. ಸೊ ಇವಾಗ ಕುತ್ಕೊಂಡು ನೋಡ್ತಾ ಇದ್ದ ಹಾಗೆಯೇ ಇಲ್ಲಿ ನೋಡ್ಬೋದು ಅವನ ಅಡಪಗಳೆಲ್ಲ ಹಿಡ್ಕೊಂಡು ಕೂತಿದ್ದಾನೆ. ಫೇಸ್ ಪ್ಯಾಕ್ನ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಹಾಗೆಯೇ ಸ್ಕ್ರಬ್ ಮಾಡೋಣ ಕತ್ತತ್ರ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಾದರೂ ಸಲೂನ್ಗೆ ಹೋಗಬೇಕು, ಅಲ್ಲೇ ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಪೆರಿಮೀಟರ್ ಇದೆ, ಅಲ್ಲೇ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಂತೂ ಸಖತ್ತಾಗಿರುತ್ತೆ ಸರ್ವಿಸ್, ಯಾವಾಗಲೂ ಕೂಡ ತುಂಬ ಇಷ್ಟ ಆಗುತ್ತೆ ಹೋಗೋದಕ್ಕೂ. ಸೊ ಹಾಗಾಗಿ ಹೋಗೋಣ ಅಂತ. ಮತ್ತು ಇನ್ನೊಂದು ತುಂಬ ಜನ ಹೇಳ್ತಾ ಇದ್ರಿ ನಿಮ್ಮ ಕತ್ತು ದಪ್ಪ ಆಗಿದೆ ಅಂತ ಅಂದ್ಬಿಟ್ಟು. ಹೌದು, ಒಂದು ಸ್ವಲ್ಪ ಏನಂತಂದರೆ ನಂಗೆ ಮುಂಚೆಯಿಂದನೂ ಕತ್ತು ದಪ್ಪ ಇದೆ, ಏನು ಫುಲ್ಲು ಸ್ಲಿಮ್ ಆಗಿ ಎಲ್ಲ ಏನಿಲ್ಲ, ನಂಗೆ ಫಸ್ಟಿಂದನೂ ಇರೋದೇ ಹೀಗೆ. ಸೊ ಹಾಗಾಗಿ ನಿಮಗೇನಾದರೂ ಹೊಸದಾಗಿ ಅನ್ನಿಸ್ಬೋದೇನೋ. ಮತ್ತು ಒಂದು ಸ್ವಲ್ಪ ದಪ್ಪ ಆದಾಗ ನನಗೆ ಇದು ಬಂದುಬಿಟ್ಟು ದಪ್ಪ ಆಗುತ್ತೆ, ಅಂದರೆ ಕತ್ತು ಭಾಗ ಬಂದುಬಿಟ್ಟು ದಪ್ಪ ಆಗುತ್ತೆ. ಸೊ ಹಾಗಾಗಿ ತುಂಬ ಜನ ಹೇಳ್ತಾಯಿದ್ರಿ ಥೈರಾಯ್ಡ್ ಇರುತ್ತೆ, ಒಂದು ಸರಿ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತೆಲ್ಲ ಹೇಳ್ತಾಯಿದ್ರಿ. ನನಗೆ ಥೈರಾಯ್ಡ್ ಆ ಥರದ್ದೆಲ್ಲ ಏನೂ ಇಲ್ಲ. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಟಚ್ವುಡ್ ಹೆಲ್ತಿಯಾಗಿದ್ದೀನಿ, ಯಾವುದೇ ಇಶ್ಯೂಸ್ ಇಲ್ಲ. PCOD ಅದು ಇದು ಅಂತೆಲ್ಲ. ನಿಜವಾಗ್ಲೂ PCOD ಬಂದುಬಿಡುತ್ತೆ ಅಂತಲೇ ಒಂದು ಟೈಮಲ್ಲಿ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಆವಾಗ ನಾನು ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಆಗಿತ್ತು, ತುಂಬ ಹೆದರ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಗಾಡ್ ಆ ಥರ ಎಲ್ಲ ಏನೂ ಇರಲಿಲ್ಲ. ಒಂದು ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು, ಸ್ವಲ್ಪ ದಪ್ಪ ಆಗಿದೆ, ಸ್ವಲ್ಪ ಅಲ್ಲ ತುಂಬಾ ದಪ್ಪ ಆಗಿದೆ. ಹಾಗಾಗಿ ನಾನು ಆವಾಗ ಹರ್ಬಲೈಫ್ ತೊಗೊಂಡು ಆಲ್ಮೋಸ್ಟ್ ಒಂದು 16 kg ವೆಯ್ಟ್ ಲಾಸ್ ಮಾಡಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಆಗಿರಲಿಲ್ಲ, ಇಲ್ಲಿ ಶಿಫ್ಟ್ ಆದಮೇಲೆ ಸ್ವಲ್ಪ ದಿನ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ, ಹರ್ಬಲೈಫ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ ಇವಾಗ ಮತ್ತೆ ನಾನು ಹರ್ಬಲೈಫ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ದಪ್ಪ ಕೂಡ ಆಗ್ತಾಯಿದ್ದೀನಿ, ವೆಯ್ಟ್ ಲಾಸ್ ಮಾಡೋಣ ಅನ್ನೋದಕ್ಕೋಸ್ಕರ ಇವಾಗ ಮತ್ತೆ ಹರ್ಬಲೈಫ್ ತೊಗೊಳ್ತಾ ಇದ್ದೀನಿ. ನನಗೆ ಹರ್ಬಲೈಫ್ ತೊಗೊಳ್ವಾಗ ಏನೂ ಹೆಲ್ತ್ ಇಶ್ಯೂಸ್ ಆಗ್ತಾ ಇರಲಿಲ್ಲ. ಆವಾಗ ಒಂದು ಸ್ವಲ್ಪ ಏನು ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು, ಅದು ಕೂಡ ರೆಗ್ಯುಲರ್ ಆಗೋಕ್ಕೆ ಶುರುವಾಯಿತು ಹರ್ಬಲೈಫ್ ತೊಗೊಂಡ್ಮೇಲೆ. ಸೊ ಇವಾಗ ಅದಕ್ಕೆ ತೊಗೊಳ್ತಾ ಇದ್ದೀನಿ. ಸದ್ಯಕ್ಕೇನೋ ಪೀರಿಯಡ್ಸ್ ಪ್ರಾಬ್ಲಮ್ ಇಲ್ಲ, ಬಟ್ ಹೆಲ್ತ್ ಕಾನ್ಷಿಯಸ್ಸಿಗೋಸ್ಕರ ತೊಗೊಳ್ತಾ ಇದ್ದೀನಿ. ಹಾಗೆಯೇ ವೆಯ್ಟ್ ಲಾಸ್ ಕೂಡ ಮಾಡಬೇಕು ಅಂತ. ಹಾಗೆಯೇ ಒಂದು ಸ್ವಲ್ಪ ಒಂದೊಂದು ದಿನ ಆಗುತ್ತೆ ಕರೆಕ್ಟಾಗಿ ಫಾಲೋ ಮಾಡ್ತೀನಿ. ಬೆಳಗ್ಗೆ ಮತ್ತು 2 ಟೈಮ್ ಶೇಕ್ ತೊಗೊಳ್ಬೇಕಾಗುತ್ತೆ ನೈಟು. ಆವಾಗ ಆಗಲ್ಲ, ಒಂದೊಂದು ಸರಿ ಏನಾದರೂ ನೈಟ್ ಸ್ಪೆಷಲಾಗಿ ಏನಾದರೂ ಮಾಡಿಬಿಟ್ಟಿದ್ರೆ ನಮ್ಮಮ್ಮ ಕೊಟ್ಟು ಕಳಿಸ್ತಾರೆ. ಸೊ ಅವಾಗೆಲ್ಲ ಏನಾದರೂ ತೊಗೊಳಕ್ಕಾಗಲ್ಲ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಒಂದೊಂದು ದಿನ ಮಿಸ್ ಆಗುತ್ತೆ ಅಷ್ಟೇ. ಬಟ್ ಆದಷ್ಟು ಬೆಳಗ್ಗೆ ನೈಟ್ 2 ಟೈಮೂ ಶೇಕ್ ತೊಗೊಳ್ತೀನಿ. ಸೊ ಇವಾಗ ಬೆಳಗ್ಗೆ ಹೋಗಿ ಕ್ಯೂರಿಂಗ್ ಮಾಡಿಬಿಟ್ಟು ಬಂದುಬಿಟ್ಟು ಅದಾದಮೇಲೆ ಮತ್ತೇನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಸರಿ ಅಪ್ಪುಗೆ ಹೇರ್ ಕಟ್ ಮಾಡಿಸ್ಕೊಂಬಂದ್ಬಿಡೋಣ ಅಂತ ಕರ್ಕೊಂಡು ಹೋದೆ. ಆಮೇಲೆ ಅಲ್ಲೋದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು. ಅಲ್ಲಿಂದ ಅಮ್ಮನ ಮನೆ ಕರ್ಕೊಂಬಂದು ಅಪ್ಪುಗೆ ಸ್ನಾನ ಮಾಡಿಸಿದ್ದೇನೆ. ಅದಾದಮೇಲೆ ಅವ್ನಿಗೆ ತಿಂಡಿ ತಿನ್ನಿಸ್ಕೊಂಡು, ಆಮೇಲೆ ನಮ್ಮ ಅಪ್ಪ ಕೂಡ ಇವತ್ತು ಆಫೀಸಿಗೆ ರಜೆ ಹಾಕಿದ್ರು. ಇನ್ನೇನು ಜಸ್ಟ್ ಒಂದು 15 ಡೇಸ್ ಅಷ್ಟೇ ಇರೋದು ನಮ್ಮ ಅಪ್ಪಂಗೆ ಸರ್ವೀಸು. ಅದಾದಮೇಲೆ ನಮ್ಮಪ್ಪ ರಿಟೈರ್ಡ್ ಆಗ್ತಾರೆ. May 31 ಅಷ್ಟೇ ಅವರು ಆಫೀಸ್ಗೆ ಹೋಗೋಕ್ಕಿರೋದು. ಅದಾದಮೇಲಿಂದ ಮನೆಯಲ್ಲಿರ್ತಾರೆ. ಸೊ ಒಂದು 2-3 ಜನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರಿ ಹೇರ್ ಕಲರಿಂಗ್ ಮಾಡಿಸಿದ್ದೀರಾ ಅಕ್ಕ, ವ್ಲಾಗ್ ಶೇರ್ ಮಾಡಿಲ್ಲ, ಹೇರ್ ಕಲರಿಂಗ್ ಮಾಡಿರೋ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ನಾನು ವ್ಲಾಗ್ ಏನೂ ಮಾಡ್ಕೊಂಡಿಲ್ಲ, ಬಟ್ ನಾನು ಹೋಗಿ ಸಲೂನಲ್ಲೇನು ಮಾಡಿಸಿದ್ದಲ್ಲ. ನನ್ನ ತಂಗಿ ಬಂದಿದ್ಲಲ್ಲ ರಕ್ಷು, ಅವಳು ನನಗೆ ಹೇರ್ ಕಲರಿಂಗ್ ಮಾಡಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಬಂದಿದೆ, ನೀವೇ ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿದೆ. ಸೊ ನನಗೂ ಕೂಡ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾವು ಸಲೂನಲ್ಲಿ ಏನಾದರೂ ಕಲರಿಂಗ್ ಎಲ್ಲ ಮಾಡಿಸ್ತೀವಿ ಅಂತಂದರೆ 3000 ಈ ರೀತಿಯಾಗೆಲ್ಲ ಇರುತ್ತೆ. ಪೆರಿಮೀಟರಲ್ಲಿ ನಾನು ಚೆಕ್ ಮಾಡಿದಾಗ 3000 ಅಂತ ಇತ್ತು. ಸೊ ಬೇಡ ಅಷ್ಟೊಂದೆಲ್ಲ ಯಾಕೆ ಈಗ ಪ್ರೆಸೆಂಟಲ್ಲಿ ಖರ್ಚು ಮಾಡೋದು, ಒಂದು ಸ್ವಲ್ಪ ಗೃಹಪ್ರವೇಶ ಹತ್ರ ಎಲ್ಲ ಮಾಡಿಸ್ಕೊಂಡು ಬೋಟಾಕ್ಸ್ ಅಥವಾ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಹಾಗೆಯೇ ಇವಾಗ ನನ್ನ ತಂಗಿ ಕೂಡ ಅಂದರೆ ರಕ್ಷು ಯಾವ ರೀತಿ ಅವಳ ಹೇರ್ ಕಲರ್ ಮಾಡ್ಕೊಂಡಿದ್ದಾಳೆ ಅಂತ ನೋಡ್ಬೋದು. ಇದು ಬಂದ್ಬಿಟ್ಟು ನಮ್ಮ ಅತ್ತೆ ಮಾಡಿ ಕೊಟ್ಟಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ನಾನು ಅಷ್ಟಾಗೇನು ಡಾರ್ಕಾಗಿ ಮಾಡಿಸಿಲ್ಲ, ಲೈಟಾಗೇ ಮಾಡಿಸಿದ್ದೀನಿ ಅಷ್ಟೇ, ಬಟ್ ಮಾಡಿಸಿದ್ದೀನಿ. ಸೊ ಯಾವ ರೀತಿ ಬಂದಿದೆ ಹೇರ್ ಕಲರ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅದನ್ನ ಐಡೆಂಟಿಫೈ ಮಾಡಿ ಕೇಳಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯಿತು. ಹಾಗೆಯೇ ಲಾಂಗ್ ಬ್ಯಾಕ್ ಒಂದಿಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ನಿಮ್ಮ ರಿಂಗ್ ಕಲೆಕ್ಷನ್ನ ಶೇರ್ ಮಾಡ್ಕೊಳ್ಳಿ ಅಂತ. ಹಾಗೆಯೇ ಈಗ ಸದ್ಯಕ್ಕೆ ನಾನು ಎಲ್ಲನೂ ಕೂಡ ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಬೇರೆ ರಿಂಗೆಲ್ಲ. ಇವಾಗ ನಾನು ಡೈಲಿ ವೇರ್ ಮಾಡ್ತೀನಲ್ಲ, ಆ ಒಂದು ರಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 2 ರಿಂಗ್ನ ಯೂಸ್ ಮಾಡ್ತೀನಿ, ಗೋಲ್ಡ್ ರಿಂಗು. ಸೊ ಒಂದು ರಿಂಗ್ ಬಂದುಬಿಟ್ಟು ನಾನು ಸೇವಿಂಗ್ಸ್ ಮಾಡಿ ತೊಗೊಂಡಿದ್ದು, ಫಸ್ಟ್ ನನ್ನ ಸೇವಿಂಗ್ಸಲ್ಲಿ ತೊಗೊಂಡಿದ್ದು ಬಂದುಬಿಟ್ಟು ಈ ಒಂದು ಪ್ಲೇನ್ ರಿಂಗ್ ಏನಿದೆ ಅದನ್ನು ತೊಗೊಂಡಿದ್ದೆ. ಇದು ಲೀಫ್ ಏನಿದೆ ಡಿಸೈನು, ಅದು ಬಂದುಬಿಟ್ಟು ಜೀವನನಿಗೆ ಮದುವೆ ಟೈಮಲ್ಲಿ ಕೊಡಿಸಿದಂಥದ್ದು. ಸೊ ಇದು ಪ್ಲೇನ್ ರಿಂಗ್ ಏನಿದೆ ಅದು ಬಂದುಬಿಟ್ಟು 3.5 grams ಇದೆ. ನಾನು
ನಾನು ನನ್ನ ಸೇವಿಂಗ್ಸಲ್ಲಿ ಫಸ್ಟ್ ಏನಾದರೂ ಒಂದು ಗೋಲ್ಡ್ ಐಟಮ್ ತೊಗೊಂಡಿದ್ದೀನಿ ಅಂತ ಅಂದರೆ ಅದು ಈ ಒಂದು ರಿಂಗ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಡೈಲಿ ವೇರ್ ಮಾಡ್ತಾಯಿದ್ದೀನಿ ಅವತ್ತಿಂದನೂ ಕೂಡ. ಹಾಗೆಯೇ ಇದೇನು ಲೀಫ್ ಡಿಸೈನ್ ಇದೆ ಈ ಒಂದು ರಿಂಗು ಜೀವನ್ ನನಗೆ ಮದುವೆ ಟೈಮಲ್ಲಿ ಕೊಡಿಸಿದ್ದು ಅಂತ ಹೇಳಿದೆ. ಸೊ ಇದು ಬಂದುಬಿಟ್ಟು 3.25 ಗ್ರಾಮ್ ಇದೆ. ಸೊ ಅದು ಕೂಡ ತುಂಬ ಗಟ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಫುಲ್ ಸಾಲಿಡ್ ಫಿನಿಶಿಂಗ್ ಬರುತ್ತೆ, ಟೊಳ್ಳು ಆ ಥರ ಎಲ್ಲ ಏನೂ ಇಲ್ಲ. ತುಂಬ ವರ್ಷಗಳಿಂದನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಮದುವೆ ಆದಾಗಿಂದನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಅಂದರೆ ಒಂದು 6 ವರ್ಷದಿಂದ ತುಂಬಾ ಚೆನ್ನಾಗಿದೆ. ಏನು ಟೊಳ್ಳ ಪಳ್ಳ ಆ ಥರ ಎಲ್ಲ ಏನೂ ಆಗಿಲ್ಲ. ನಾವು ಯಾವತ್ತಾದರೂ ರಿಂಗ್ ಎಲ್ಲ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಅಟ್ಲೀಸ್ಟ್ ಒಂದು 2.5 ಗ್ರಾಮ್ ಅಥವಾ 3 ಗ್ರಾಮಿಂದನಾದರೂ ಇದ್ದರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಡೈಲಿ ಯೂಸ್ ಮಾಡಿದ್ರೂ ಕೂಡ ಏನೂ ಆಗಲ್ಲ. ಸೊ ನನಗೆ ಪರ್ಸ್ನಲಿ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ 2 ರಿಂಗ್. ಹಾಗಾಗಿ ನಾನು ಡೈಲಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಸುಮಾರಷ್ಟು ಜನ ನಿಮ್ಮ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಕೂಡ ಶೇರ್ ಮಾಡ್ಕೊಳ್ರಿ ಅಂತ ಕೇಳ್ತಾ ಇದ್ರಿ. ಸೊ ಸದ್ಯದಲ್ಲೇ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.